ಶಾಂತಗಿರಿ ಕೋಟೆಗಳೊಳಗ ಈ ತರ ಕಿಂಡಿ ಅದಾವು. ಈ ಕಿಂಡಿಗಳ ಮುಖಾಂತರ ದೂರಿಂದ ಯಾರ ಶತ್ರು ಬರಾಕ್ ಕುಂತಾರ ಏನು ಅಂತ ನೋಡಿ ಅವರನ್ನ ದೂರ ಇರುವಾಗನ ಹೊಡೆದಾಕ್ತಿದ್ರು ನೋಡ್ರಿ. ಹಲೋ ನಮಸ್ಕಾರ ಎಲ್ಲರಿಗೂ. ನಾವಿವತ್ತ ಶಾಂತಗಿರಿ ಕೋಟೆಗಳನ್ನ ನೋಡೋಣ. ಅದ್ರ ಇತಿಹಾಸ ಏನು, ಅದು ಹೊರಗಿಂದ ಹೆಂಗೈತಿ ಒಳಗಿಂದ ಹೆಂಗೈತಿ, ಅದ್ರ ಇತಿಹಾಸ ಏನು ಎಲ್ಲ ನೋಡೋಣ ಬರ್ರಿ. ಈ ಕೋಟೆಗಳ ಹತ್ರ ಹೋಗ್ಬೇಕಂದ್ರ ಈ ಗುಡ್ಡ ಏರ್ಕೊಂಡು ಹೋಗ್ಬೇಕು. ಇಲ್ಲೇ ಕಾಲ್ದಾರಿ ಮಾಡ್ಯಾರ, ನೋಡ್ತಿರ್ಬೋದು ನೀವು. ಈ ದಾರಿ ಹಿಡ್ಕೊಂಡ ಹೋಗ್ಬೇಕು ನೋಡ್ರಿ ಅಲ್ಲಿಗೆ. ಅಂತೂ ಇಂತೂ ಇಲ್ಲಿ ಬಂದ್ವಿ. ಇಲ್ಲೇ 3 ಕೋಟೆಗಳನ್ನ ನೋಡಬಹುದು. ಅದೇ ರೀತಿಯಾಗಿ ಒಂದು ಬೃಹತ್ತಾದ ಒಂದು ವಿಶಾಲವಾದ ಹೊಂಡ ನೋಡಬಹುದು. ಇವು ಕೋಟೆಗಳ ಒಳಗ ಹೆಂಗದವು ಏನು ಅಂತ ನೋಡಂಬರ್ರಿ. ಇವಾಗ ಈ ಕೋಟೆಗಳ ಒಳಗೆ ಹೋಗೋಣ ಬರ್ರಿ. ಒಳಗೆ ಹೆಂಗದವು ಏನಂತ ನೋಡೋಣ. ಅದ್ರೊಳಗೆ ಹೋಗ್ಬೇಕಂದ್ರ ಇಲ್ಲಿ ಒಂದು ಚಿಕ್ಕದಾದ ಬಾಗ್ಲ ಐತಿ, ಕೋಟೆ ಬಾಗ್ಲು. ಅದ್ರ ಮುಖಾಂತರ ಹೋಗ್ಬೇಕು ನೋಡ್ರಿ. ನಾವು ಹೋಗಿದ್ದು ಅವತ್ತ ಆಗಸ್ಟ್ 15 ದಿವಸ. ಅವತ್ತ ಇಲ್ಲೇ ಧ್ವಜ ಕೂಡ ಹಾರಿಸಿದಾರೆ ನೋಡ್ರಿ ಕೋಟೆ ಹತ್ರ. ಕೋಟೆ ಒಳಗ್ ಬಂದ್ವಿ. ಈ ಕೋಟೆ ಒಳಗ ಈ ತರ ಮೆಟ್ಲು ಅದಾವು. ಈ ಮೆಟ್ಲು ಹಿಡ್ಕೊಂಡು ಈ ಕೋಟೆ ಮೇಲೆ ಹೋಗ್ಬೇಕು. ಇದು ಈ ಕೋಟೆಗಳ ಟಾಪ್ ನೋಡ್ರಿ. ಈ ಟಾಪ್ ಒಳಗೆ ನಿಂತೀವಿ ಇವಾಗ ನಾವು. ಈ ಕೋಟೆ ಹತ್ತಿವಲ್ಲ, ಇದು ಒಂದು. ಮತ್ತ ಇದ್ರ ಪಕ್ಕದಲ್ಲಿ ಇನ್ನೊಂದು ದೊಡ್ಡ ಕೋಟೆ ಐತಿ. ಅದ ನೋಡ್ರಿ ಇದು. ಆ ದೊಡ್ಡ ಕೋಟೆನು ಹೆಂಗೈತಿ ಏನಂತ ನೋಡೋಣ ಆಮೇಲೆ. ನೋಡ್ರಿ ಇಲ್ಲೇ ಕೋಟೆ ಮ್ಯಾಗ ಅದೀನಿ. ಒಂದು ಕೋಟೆ ಮ್ಯಾಗ ಇಲ್ಲೇ ಇನ್ನೊಂದು ಕೋಟೆ ಕಾಣಕತ್ತೈತಿ. ಇಲ್ಲೇ ತಡಿಗೋಡಿ ಕಟ್ಟಿರ. ಅದೇ ರೀತಿ ಇಲ್ಲೊಂದು ಆಳವಾದ ತಗ್ಗು ಐತಿ, ಆಯ್ತಾ. ಆಳವಾದ ತಗ್ಗು ಹಾಕೈತಿ. ಇಲ್ಲೊಂದು ಮತ್ತೆ ತಡೆಗೋಡಿ ಐತಿ. ಯಾರಾದ್ರೂ ದಾಳಿಗೆ ಬಂದ್ರಂದ್ರ ಕಾಪಾಡ್ಕೊಳಕ ಈ ತಗ್ನ ಬಿದ್ರು ಬರಕ್ ಆಗಂಗಿಲ್ಲ. ಇಲ್ಲ ದೊಡ್ಡ ತಡೆಗೋಡೆ ಐತಿ, ಓಕೆನಾ. ಈ ಕೋಟೆ ಹತ್ತಿರ ನೀವು ದೊಡ್ಡದಾದ ಆಳವಾದ ಗುಂಡಿಯನ್ನು ನೋಡಬಹುದು. ಇಲ್ಲಿ ನೋಡ್ರಿ, ಇಲ್ಲೊಂದು ಆಳವಾದ ಗುಂಡಿ. ಇಲ್ಲಿ ಕೋಟೆ ಅದವು. ಕೋಟೆ ಮ್ಯಾಗ ಹತ್ತಿ ನಿಂತು ಯುದ್ಧ ಮಾಡ್ತಿದ್ರು. ಅದಾದ್ಮೇಲೆ ಇಲ್ಲಿ ಯಾರಾದ್ರೂ ಯುದ್ಧಕ್ಕೆ ಬಂದ್ರೆ ಈ ತಗ್ನ ಬಿದ್ರು ಮ್ಯಾಗ ಹತ್ತಕ್ ಆಗ್ಬಾರ್ದಂತ ದೊಡ್ಡದಾದ ಒಂದು ಗೋಡೆ ನಿರ್ಮಿಸಿದ್ರು. ಓಕೆ, ಇದು ಬರೀ ಬೆಟ್ಟದ ಮೇಲೆ ಅಷ್ಟೇ ಅಲ್ಲ. ಬೆಟ್ಟದ ಮೇಲೆ ಕೋಟೆ ಮೇಲೆ ನಾವು ನಿಂತಿದ್ದೀವಿ. ಈ ಕೋಟೆ ಮೇಲೆ ನಿಂತು ನೋಡಿದ್ರ ಈ ಬೆಟ್ಟದ್ದು ಈ ಊರಿಂದು ಎಲ್ಲ ವಿಹಂಗಮ ನೋಟ ಹೆಂಗ್ ಕಾಣುತ್ತೆ ನೋಡ್ರಿ. ಅದೇ ರೀತಿ ನಮ್ಮ ಊರು ಕರ್ನಾಟಕ ಮ್ಯಾಪ್ ತರ ಕಾಣಿಸುತ್ತೆ ನೋಡ್ರಿ ಮೇಲಿಂದ ನೋಡಿದ್ರ. ವಾಪಸ್ ಈ ಕೋಟೆ ಮೇಲಿಂದ ಮತ್ತೆ ಕೆಳಗೆ ಇಳಿಯಾಕ ಕುಂತ್ವಿ. ಬೇರೆ ಕೋಟೆಗೆ ಹೋಗೋಣ ನೋಡ್ರಿ. ಆಳ ಐತಿಲ್ಲ, ಇಲ್ಲೊಂದು ಕಿಂಡಿ ಐತಿ. ಈ ಕೋಟೆ ಕೆಳಗ ಕಿಂಡಿ ಐತಿ ಅಂತ ಹೇಳಿದ್ನಲ್ಲ, ಇದ ನೋಡ್ರಿ. ಇದು ರಹಸ್ಯ ದಾರಿ. ಇಲ್ಲಿ ಯಾರ ಕಳ್ರು ಯಾರ ಬಂದ್ರ ಅವ್ರಿಗೆ ಸೂಟ್ ಮಾಡಕ್ ನೋಡ್ರಿ. ಇದು ಸೀಕ್ರೆಟ್ ಆಗಿ. 1947 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕರು. ಒಂದಿಷ್ಟು ಪ್ರಾಂತ್ಯಗಳಿಗೆ ಸ್ವಾತಂತ್ರ್ಯ ಸಿಕ್ಕಿರ್ಲಿಲ್ಲ. ಅಲ್ಲಿ ಇನ್ನೂ ಹೈದರಾಬಾದ್ ನಿಜಾಮರ ಆಳ್ವಿಕೆ ಇರ್ತಿತ್ತು. ಆ ಟೈಮ್ನಾಗ ಹೈದರಾಬಾದ್ ನಿಜಾಮನ ಕೈವಶದಿಂದ ಈ ಪ್ರಾಂತ್ಯನ ಬಿಡಿಸ್ಕೊಳ್ಳಾಕ ಹೈದರಾಬಾದ್ ವಿಮೋಚನಾ ಚಳವಳಿ ಅಂತ ಮಾಡ್ತಾರ. ಆ ಟೈಮ್ನಾಗ ಊರಿನಲ್ಲಿರುವ ಸೈನಿಕರು ಮತ್ತು ಊರಿನ ಹೋರಾಟಗಾರರು ಇಲ್ಲಿ ಕೋಟೆ ಹತ್ರ ಬಂದು ಏನ್ ಮಾಡ್ಬೇಕು ಹೋರಾಟ ಅಂತ ಪ್ಲಾನ್ ಮಾಡ್ತಿದ್ರು ನೋಡ್ರಿ. ಅದೇ ರೀತಿ ಈ ಕೋಟೆಗಳ ಪಕ್ಕದಲ್ಲಿ ಒಂದು ಬೃಹತ್ತಾದ ಈಜು ಕೊಳವನ್ನು ಕೂಡ ನೋಡಬಹುದು. ಇಲ್ಲೊಂದು ಹೋಲ್ ಕಾಣಿಸುತ್ತೆ ನೋಡ್ರಿ. ಇದನ್ನೇನ್ ನೀರ್ ಬರಾಕ್ ಬಿಟ್ಟಿದ್ರು ಏನೋ ಗೊತ್ತಿಲ್ಲ, ಬಟ್ ಸುರಂಗದ ಟೈಪ್ ಕಾಣುತ್ತದ. ಸುರಂಗ ಮಾರ್ಗದ ತರ ಕಾಣುತ್ತ. ನೋಡ್ರಿ, ಈ ಈಜುಕೊಳ ಸುತ್ತಾರದ ಈ ಬಾಕ್ಸ್ ತರ ಯಾಕದವಂದ್ರ, ಈ ಬಾಕ್ಸ್ ಒಳಗ ದೀಪ ಹಚ್ಚಿಡ್ತಿದ್ರ. ಇಲ್ಲಿಟ್ರ ಗಾಳಿ ಬಿಡೋದು, ಈ ದೀಪ ಆರ್ತಿದ್ವು. ಈ ಬಾಕ್ಸ್ ಒಳಗ ಇಟ್ರ ಅವು ಆರಂಗಿಲ್ಲ ಅಂತೇಳಿ ಅದು ಲೈಟ್ ತರ ಅವರಿಗೆ ಹಿಂದಿನ ಕಾಲದಾಗ. 2ನೇ ಕೋಟೆ ಆದ ಈ ಬೃಹತ್ ಕೋಟೆ ಒಳಗೆ ಹೋಗೋಣ ಬರ್ರಿ. ಇಲ್ಲಿ ಒಂದು ಹೋಲ್ ಕಾಣುತ್ತೆ ನೋಡ್ರಿ. ಇದು ಆ ಕಡೆಯಿಂದ ಯಾರು ಯುದ್ಧಕ್ಕೆ ಬಂದ್ರ ಈ ಕೋಟೆ ಒಳಗ್ ನಿಂತು ಈ ಕಿಂಡಾಗ ಹಾಸಿ ಶಸ್ತ್ರಗಳನ್ನ ನೋಡಿ ಹೊಡಿಯುವಂತ ಕಿಂಡಿ ನೋಡ್ರಿ ಇದು. ಇವಾಗ ಒಳಗ್ ಹೋಗ್ತಿವಲ್ಲ, ಅಲ್ಲಿ ನೋಡೋಣ ಅದನ್ನ.
ಇವಾಗ ಈ ಕೋಟೆ ಒಳಗೆ ಹೋಗೋಣ ಬರ್ರಿ. ಇದ್ರೊಳಗೆ ಹೋಗ್ಬೇಕಂದ್ರ ಇಲ್ಲಿ ಒಂದು ಚಿಕ್ಕದಾದ ಒಂದು ದಾರಿ ಐತಿ. ಇದ್ರೊಳಗ ಸಂಧ್ಯಾಗಾಶ್ ಹೋಗ್ಬೇಕು ನೋಡ್ರಿ. ಈ ಬಾವ್ಲಿ ಅದಾವು. ಬಡಿತಪ್ಪ ತಲೆಗೆ. ನಿಮ್ಗಾಗಲೇ ಹೋಲ್ ಅಂತ ಹೇಳಿದ್ನಲ್ಲ, ಇದೇ ಹೋಲ್ ನೋಡ್ರಿ. ಈ ಕಿಂಡಿಗಳ ಮುಖಾಂತರ ಶತ್ರುಗಳು ಆ ಕಡೆಯಿಂದ ಯಾರು ಬರಾಕ್ ಕುಂತಾರ ಏನಂತ ದೂರ್ಲಿಂತನ ನೋಡಿ ಇಲ್ಲಿಂದ ಬಂದೂಕಿಂದ ಹೊಡಿತಿದಾರೆ ನೋಡ್ರಿ. ಇಲ್ಲೊಬ್ಬ ಕಾಣ್ತಾ ನೋಡ್ರಿ, ಈ ತರ ಕಾಣ್ರೆ ಹೊಡೆದ್ ಬಿಡ್ತಾರ. ಪ್ರೆಸೆಂಟ್ ಈಗ ಕೋಟೆ ಮೇಲೆ ಇದೆ ನೋಡ್ರಿ. ಇಲ್ಲೊಂದು ದೊಡ್ಡದಾದ ತಡೆಗೋಡೆ ನೋಡ್ಬೋದು ನೋಡ್ರಿ. ಈ ಕೋಟೆ ಮಿಡಲ್ ಐತಿ. ಈ ಕೋಟೆ ಕೆಳಗ ಒಂದು ದೊಡ್ಡದಾದ ತಗ್ಗ ಐತಿ. ತಗ್ಗ ಆದ್ಮೇಲೆ ಒಂದು ದೊಡ್ಡದಾದ ತಡೆಗೋಡೆ ಐತಿ. ಶತ್ರುಗಳು ಯಾರ ದಾಳಿಗೆ ಬಂದ್ರು ಆ ತಗ್ಗೊಳಗ್ ಬೀಳ್ಬೇಕು, ಬಿದ್ರು ಮುಂದ್ ಬರಕ್ ಆಗ್ಬಾರ್ದು ಅಂತ ಒಂದು ಎತ್ತರವಾದ ತಡೆಗೋಡೆ ನಿರ್ಮಾಣ ಮಾಡ್ಯಾರ. ಇದು ಆಳವಾದ ತಗ್ಗು ಯಾವ ರೇಂಜಿಗೆ ಐತಿ ಅಂದ್ರ ಗಿಡದ ತುದಿನೂ ಕೆಳಗೈತಿನು ಅಷ್ಟು ಎತ್ತರ ಐತಿ ನೋಡ್ರಿ. ಇನ್ನು 1947ಕ್ಕಿಂತ ಮೊದಲಿನ ಇತಿಹಾಸ ನೋಡುತ್ತಾ ಹೋದಾಗ ಇಲ್ಲಿ ಹೈದರಾಬಾದ್ ನಿಜಾಮರ ಆಳ್ವಿಕೆ ಇತ್ತು. ಆ ಟೈಮ್ನಾಗ ಹೈದರಾಬಾದ್ ನಿಜಾಮರ ಖಾಸಗಿ ಸೈನ್ಯವಾಗಿದ್ದ ರಜಕಾರರು ಇಲ್ಲಿ ಆಳ್ವಿಕೆ ನಡ್ಸಕ್ ಬರ್ತಿದ್ರು. ಆ ಟೈಮ್ನಾಗ ಲೂಟಿ ದರೋಡೆ ಇದನ್ನೆಲ್ಲ ಮಾಡ್ತಿದ್ರು, ಮತ್ತೆ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ರು. ಆ ಟೈಮ್ನಾಗ ಜನರು ಅವರ ದಬ್ಬಾಳಿಕೆಯಿಂದ ಬೇಸತ್ತು ಈ ಬೆಟ್ಟದ ಮೇಲಿರುವ ಈ ಕೋಟೆಗಳ ಹತ್ರ ಬಂದು ಇಲ್ಲಿ ಸ್ಟೇ ಮಾಡ್ತಿದ್ರು. ಇಲ್ಲಿ ಬಂದು ಉಳ್ಕೊಂತ ಇದ್ರು ನೋಡ್ರಿ. ಈ ಕೋಟೆಯಿಂದ ಕೆಳಗೊಂಟ್ವಿ. ಇಲ್ಲಿಂದ 3ನೇ ಕೋಟೆಗೆ ಹೋಗಂಬರ್ರಿ. ಇಲ್ಲಿ ತಡೆಗೋಡೆ ಅವನ್ನೆಲ್ಲ ನೋಡಂಬರ್ರಿ. ವಾಪಸ್ ಸಕ್ಸಸ್ಫುಲಿ ಹೊಂಟ್ವಿ. ಈ ಕೋಟೆಲಿಂದ ಹೊಳ್ಳಿ ಇಳಿದು ಹೊಂಟಿವಿ. ಆದ್ರೆ ಇಲ್ಲಿ ಈ ದಾರಿ ಒಳಗ್ ನೋಡ್ರಿ, ಕೋಟೆ ಒಳಗ ಎಷ್ಟ್ ಕತ್ಲೈತಿ. ಅದ್ರ ಜೊತೆಗೆ ಬಾವ್ಲಿ ಕೂಡ ಎಳೆ ಬಿದ್ದ ನೋಡ್ರಿ ಇಲ್ಲೇ. ಮತ್ತ ನಾವು ಹೋದ ದಿನ ಸ್ವಲ್ಪ ಮಳಿನೂ ಆಗಿತ್ತು. ಇದೇ ನೋಡ್ರಿ ಆ ದೊಡ್ಡದಾದ ತಡೆಗೋಡೆ. ಕಲ್ಲಿನ ಮೇಲೆ ಕಲ್ಲು ಹೊಂದಿಸಿಟ್ಬಿಟ್ರ. ಇವಾಗ 2 ಕೋಟೆ ನೋಡಿ ಬಂದ್ವಿ. ಮತ್ತೆ 3ನೇ ಕೋಟೆನ ನೋಡಂಬರ್ರಿ. ಈ 3ನೇ ಕೋಟೆ ಒಳಗ ಬಾಗ್ಲೆಲ್ಲ ಏನಿಲ್ಲ, ಒಳಗಾಸಿ ಮೇಲೆ ಹೋಗೋಂಗ ಏನಿಲ್ಲ, ಡೈರೆಕ್ಟ್ ಮೇಲೆನೆ ಹೋಗ್ಬಿಡೋದು. ಹಿಂಗೈತ್ ನೋಡ್ರಿ ಇದು. ಇಲ್ಲಿ ನೀವು ಕೋಟೆ ನೋಡ್ಬೋದು. ಈ ಕೋಟೆ ಎಲ್ಲ ನಾವು ಇವಾಗ ನೋಡ್ಕೊಂಡ್ ಬಂದ್ವಿ. ಈಗ ಕೋಟೆ ನೋಡ್ಕೊಂಡ್ ಬಂದಾದ್ಮೇಲೆ ಇವು ಕೋಟೆ ಯಾವ ಕಾಲ ಲೊಕೇಟ್ ಆಗಿವು, ಎಷ್ಟು 100 ವರ್ಷಗಳ ಹಿಂದೆ ಇವೆಲ್ಲ ಇಲ್ಲಿ ಕಟ್ಟಾರ ಇವನ್ನ ನಿರ್ಮಾಣ ಆಗ್ಯವು ಅನ್ನೋದ ಊಹಾಪೋಹಗಳಿಂದ ಊಹಿಸಿದ್ರೆ ಸಾಧ್ಯ ಆಗಂಗಿಲ್ಲ. ಈ ಕಾರಣಕ್ಕ ಇಲ್ಲಿ ಏನ್ ಕುರು ಐತಿ, ದಾಖಲೆ ಐತಿ ಅಂತ ನಾವು ಕೇಳಿದಾಗ ಹೈದರಾಬಾದ್ ವಿಮೋಚನಾ ಸಮಯದಲ್ಲಿ ಇಲ್ಲಿ ಶಾಂತಗಿರಿ ಕೋಟೆಯ ಪಾತ್ರ ಸೈನಿಕರಿಗೆ ಬಹಳ ಮುಖ್ಯವಾದದ್ದು ಅಂತ ಹೇಳ್ತಾರ ತಿಳಿದವರು. ಅವೆಲ್ಲ ನಾವು ಭೀಮಜ್ಜನ ಜೀವನ ಮತ್ತು ಸಾಧನೆಗಳನ್ನು ಪುಸ್ತಕದೊಳಗ ನಾವು ನೋಡ್ಬೋದು. ಅದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಬೇಕಂದ್ರ ಇಲ್ಲಿ ಹೈದರಾಬಾದ್ ನಿಜಾಮ್ರ ಆಳ್ವಿಕೆ ಇತ್ತು. ಆ ಟೈಮ್ನಾಗ ಇಲ್ಲಿ ಮಲ್ಲ ಸರ್ಜೆ ದೇಸಾಯಿ ಮತ್ತು ಅದಾದಮೇಲೆ ಗುರುಲಿಂಗ ಸರ್ಜೆ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ ಯಾವುದು ಕಿತ್ತೂರಾಣಿ ಚೆನ್ನಮ್ಮ ಜೈಲಿಗೆ ಹೋದ್ಮೇಲೆ ಗುರುಲಿಂಗ ಸರ್ಜೆ ದೇಸಾಯಿನೂ ಜೈಲಿಗೆ ಹೋಗಿರ್ತಾನೆ. ಆಮೇಲೆ ಕಿತ್ತೂರಾಣಿ ಚೆನ್ನಮ್ಮ ಸಾವನ್ನಪ್ಪಿದ ಮೇಲೆ ಅವ್ರನ್ನ ಗುರುಲಿಂಗ ಸರ್ಜೆ ದೇಸಾಯಿನ ಹೊರಗೆ ಬಿಡ್ತಾರೆ. ಅದಾದಮೇಲೆ ಅಲ್ಲಿಂದ ಬಂದಮೇಲೆ ನನಗಿಷ್ಟೆಲ್ಲ ನನ್ನ ಆಳ್ವಿಕೆ ಪ್ರದೇಶ ಮುಂಬೈ ಕರ್ನಾಟಕ ನನಗೆ ಬೇಕು ಅಂತ ಕೇಳಿದಾಗ, ಕಿತ್ತೂರು ಕರ್ನಾಟಕ ನನಗೆ ಬೇಕು ಅಂತ ಕೇಳಿದಾಗ ಏನಂತ ಹೇಳ್ತಾರೆ, ಕಿತ್ತೂರು ಭಾಗ ನಾವೀಗ ಆಳ್ವಿಕೆ ನಡ್ಸಾಕಂತೀವಪ್ಪ, ನಿನ್ಗೆ ಎಷ್ಟು ಬೇಕಷ್ಟು ಕೊಡ್ತೀವಿ ಅಂತ ಈ ಭಾಗ ತೋರಿಸಿದ್ನಲ್ಲ. ಈ ಭಾಗ ಎಲ್ಲ ಅಂದ್ರೆ ಇನ್ನೂ ಹೆಚ್ಚಿಗೆ ಐತಿ. ಈ ಕಡೆ ಈ ಕಡೆ ಇದೆಲ್ಲ ಸ್ವಲ್ಪ ಕೊಡ್ತೀನಿ ನಿನಗೆ ಮುಂಬೈ ಕರ್ನಾಟಕ ಭಾಗ ಅಂತ ಗುರುಲಿಂಗ ಸರ್ಜೆ ದೇಸಾಯಿ ಕೊಟ್ಟಿರ್ತಾರೆ. ಅದಾದಮೇಲೆ ಈ ಭಾಗ ಎಲ್ಲ ಇದೇನೈತಲ್ಲ ಹೈದರಾಬಾದ್ ನಿಜಾಮ್ಗೆ ಸಂಬಂಧಪಟ್ಟಿರ್ತೈತ. ಟೋಟಲಿ ಮುಂಬೈ ಕರ್ನಾಟಕನು ಇದು ಹೈದರಾಬಾದ್ ನಿಜಾಮ ಆಳ್ವಿಕೆಯೊಳಗ ವಶಪಡಿಸ್ಕೊಂಡಿರ್ತಾನೆ. ಆದ್ರೂ ಗುರುಲಿಂಗ ಸರ್ಜೆ ದೇಸಾಯಿ ಕೊಟ್ಟಾದ್ಮೇಲೆ ಈ ಕೋಟೆಗಳು ಇಲ್ಲಿ ಲೊಕೇಟ್ ಆಗ್ಯವು ಏನು ಅಂತ ಹೇಳಕ ಒಂದು ಊಹಾಪೋಹ ಅನ್ನೋಕ್ಕಿಂತ ಇಲ್ಲೊಂದು ನಾವು ಇದನ್ನ ನೋಡ್ಬೋದು, ಕುರು ಐತಿ ನೋಡ್ಬೋದು. ಕುಡಿ ತೋರಿಸ್ಬೇಕು, ಸೇವ್ ಮಾಡಿ ಸಾಕು ನೋಡ್ರಿ. ಅದು ಕುರು ಏನು ದಾಖಲೆ ನಮ್ಗೆ ಒಂದು ಪ್ರಕಾರ ಇದನ್ನ ನಾವು ಚಾಲುಕ್ಯರ ಕಾಲ, ವಿಜಯನಗರ ಅರಸರ ಕಾಲದಾಗ, ಚಾಲುಕ್ಯರ ಕಾಲದಾಗ ಇಲ್ಲೆಲ್ಲ ಇರ್ಬಹುದು ಅಂತ ಅನ್ಕೊಂತೀವಿ. ಇಲ್ಲಿ ಕೇಶರಾಶಿ ಇದನ್ನೆಲ್ಲ ನೋಡಿದ್ರ ಒಬ್ಬ ಸೈನಿಕ, ಒಬ್ಬ ರಾಜಾಗ ದಾಳಿ ಮಾಡಕ್ ಬಂದಾನ. ಆ ಟೈಮ್ನಾಗ ಕತ್ತಿ ತಗೊಂಡು ಹೊಡ್ಯಾಕುಂತಾನ ಅವಂಗ ಸೈನಿಕಗ. ನೀವು ಬಾಹುಬಲಿ ಪಿಕ್ಚರ್ನಾಗ ಎಲ್ಲ ನೋಡ್ತಿರಲ್ಲ, ಅದ ಸೇಮ್ ಅನ್ಸುತ್ತೆ. ಬಟ್ ಇದು ಕೇಶರಾಶಿ ನೋಡ್ರಿ, ಕೇಶ
ಈ ಸರ ಇವನ್ ವೇಷಭೂಷಣ ಎಲ್ಲ ನೋಡಿದ್ರ ಶಿವಾಜಿ ಮಹಾರಾಜ್ ಅಂತ ಅನ್ಸುತ್ತೆ ನನಗಿದೆ. ಓಕೆನಾ. ಈ ಕುದುರೆ ಲಗಾಮ್ ನೋಡ್ರಿ, ಅದನ್ನೆಲ್ಲ ಕತ್ತಿ ಇಟ್ಕೊಂಡಿದ್ ನೋಡಿದ್ರ ಅದನ್ನೆಲ್ಲ ನೋಡಿದ್ರ ಶಿವಾಜಿ ಮಹಾರಾಜರು ಫೀಲ್ ಕೊಡ್ತೈತಿ. ಇದೇ ಒಂದು ನಮ್ಗೆ ಕುರುಹು. ಇದೊಂದು ಅರ್ಧ ಭಾಗ ಕಟ್ ಮಾಡಿರ, ಅದು ಏನಾರ ಫುಲ್ ಇತ್ತಂದ್ರ ಇನ್ನೂ ಹೆಚ್ಚಿಗೆ ತಿಳಿತಿತ್ತು ಅಂತ ಅನ್ಕೊಂತೀನಿ. ಮತ್ತೇನ್ರಿ ಇದೇ ತರ ಪಳವಳಿಕೆ ಹೆಚ್ಚಿಗೆ ಸಿಕ್ಕರೆ ಇನ್ನೂ ಹೆಚ್ಚಿನ ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಈ ಬೆಟ್ಟದ ಮ್ಯಾಗ ಅಷ್ಟೇ ಅಲ್ಲ, ಈ ಬೆಟ್ಟದ ಕೆಳಗ ಇಲ್ಲಿ ಊರೊಳಗ ಒಂದು ಕೋಟೆ ನೋಡ್ಬೋದು ನೋಡ್ರಿ. ಇವತ್ತು ಈ ಶಾಂತಗಿರಿ ಕೋಟೆಗಳ ಇತಿಹಾಸವನ್ನ ನೋಡಿದ್ವಿ. ಇದರ ಇತಿಹಾಸವನ್ನ ಕಲೆ ಹಾಕೋದ್ರಲ್ಲಿ ನನಗೆ ಒಬ್ರು ಬಹಳ ಹೆಲ್ಪ್ ಮಾಡಿದ್ರು. ಅವರು ಪ್ರವೀಣ್ ಸರ್ ಗೌಡರ್ ಅಂತ, ಅವರು ಕಬ್ಬುರ್ಗಿ ಅವರು. ನಾ ಎಲ್ಲ ಕಡೆ ಇದರ ಇತಿಹಾಸ ಕಲೆ ಹಾಕಕ್ಕ ಪ್ರಯತ್ನ ಪಟ್ಟೆ, ಆದ್ರೆ ಎಲ್ಲೂ ನನಗೆ ಸರಿಯಾದ ಮಾಹಿತಿ ಸಿಕ್ಕಿರ್ಲಿಲ್ಲ. ಆದ್ರೆ ಪ್ರವೀಣ್ ಸರ್ ಇಂದ ನನಗೆ ತುಂಬಾ ಹೆಲ್ಪ್ ಆಯ್ತು. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು.